ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನಿಜವಾಗಿ ಬ್ರಹ್ಮಜ್ಞಾನ ಪ್ರಾಪ್ತವಾಗಿದ್ದರೆ ಅದನ್ನು ಜನರ ಮುಂದೆ ಹೇಳಲು ಹೋಗಬಾರದು. ಹೀಗೆ ಮಾಡದೆ ಜನರ ಮುಂದೆ ಅದನ್ನೇ ಹೇಳಲು ತೊಡಗಿದರೆ ಬರಡು ಎಮ್ಮೆಯಲ್ಲಿ ಹಾಲನ್ನು ಕರೆದಂತೆ ವ್ಯರ್ಥವಾಗುವುದು. ವೇದಶಾಸ್ತ್ರ ಗಮಕಗಳನ್ನು ಓದಿದರೇನು? ಅವುಗಳನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಓದಿ ಏನು ಪ್ರಯೋಜನವಿಲ್ಲ. ಅವೆಲ್ಲವೂ ಬೂದಿಯಲ್ಲಿ ಹೋಮ ಮಾಡಿದಂತೆ. ಬಿಂದು ನಾದಗಳೆಂಬ ನಂದನವನದಲ್ಲಿ ಇಂದುಧರನೆಂಬ ಶಿವ ಕೊಳ ಉಂಟು. ಅಲ್ಲಿ ತಿಳಿ ನೀರಿದ್ದರೂ ಮೀಯುವವರಿಲ್ಲ. ಎಲ್ಲವನ್ನೂ ತಿಳಿದಿದ್ದರೆ ತಿಳಿದಿದ್ದೇನೆ ಎನ್ನಬೇಕು. ಗೊತ್ತಿಲ್ಲದಿದ್ದರೂ ಅಲ್ಪ ಸ್ವಲ್ಪ ಗೊತ್ತಿರುವುದನ್ನು ಹೇಳಲು ಹೋದರೆ ಬೆಟ್ಟಕ್ಕೆ ಕಲ್ಲು ಒತ್ತಂತೆ ಆಗುವುದು. ಜ್ಞಾನವೆಂಬ ಹೊಸಬತ್ತಿ ಒಸೆದು ಮೌನವೆಂಬ ತಿಳಿಯಾದ ತುಪ್ಪದಲ್ಲಿ ಅದ್ದಿ ಅದಕ್ಕೆ ಸ್ವಾನುಭಾವವೆಂಬ ಅಗ್ನಿ ಸ್ಪರ್ಶಿಸಿ ಹಚ್ಚಿಟ್ಟು ಬೆಳಕು ಮಾಡಿ ಅಜ್ಞಾನವೆಂಬ ಕತ್ತಲೆಯನ್ನು ತೊಲಗಿಸಬೇಕು. ಮಾನವರಿಗೆ ಗೌರವ ಇರಬೇಕು, ಶಿವಯೋಗಿಗೆ ಮೌನವೆಂಬುದಿರಬೇಕು, ಹಿರಿಯರಾದವರಿಗೆ ಜ್ಞಾನವಿರಬೇಕು. ಆದರೆ ವೇದಾಂತಿಯಾದವನು ಮುಕ್ತನಾಗಬೇಕಾದರೆ ಜ್ಞಾನ ಮತ್ತು ಧ್ಯಾನವನ್ನು ಪಡೆದುಕೊಳ್ಳಬೇಕು. ನಿಜವಾಗಿಯೂ ಕಾಮವನ್ನು ಗೆದ್ದವನು ಯೋಗಿ. ಅಂದರೆ ಅದರ ಮಹತ್ವವನ್ನು ದೇವಾದಿ ದೇವತೆಗಳು ಸಹ ಅರಿಯಲಾರರು. ಕಾಮವನ್ನು ಗೆಲ್ಲುವ ಮಹತ್ತರವಾದ ಮರ್ಮವನ್ನು ಯೋಗಿ ಅರಿತಿರುತ್ತಾನೆ. ಗುರುವಿನ ಸೇವೆಯನ್ನು ದೊಡ್ಡ ರೀತಿಯಲ್ಲಿ ಮಾಡಬೇಕು. ಮುಕ್ತಿ ದೊರೆಯುವುದು ಸುಲಭವಲ್ಲ, ಏಕೆಂದರೆ ಅದೊಂದು ಮೆರವಣಿಗೆಯಲ್ಲ. ನನ್ನ ತನುವೆ ದೇಹ ಪಾಪಮಯವಾಗಿದೆ ಗುರುದೇವ, ನಿನ್ನ ಅನುಗ್ರಹದಿಂದ ನನಗೆ ಜ್ಞಾನೋದಯವಾಗಿದೆ. ಆದರೂ ನಾನು ನರಕವೆಂಬ ಕೂಪದಲ್ಲಿ ಬಿದ್ದಿದ್ದೇನೆ, ನನ್ನನ್ನು ಕಾಪಾಡು. ಶಿವಯೋಗಿ ಹುಟ್ಟಿದ್ದು ಸ್ತ್ರೀ ಮುಟ್ಟಾದ ಮೈಲಿಗೆಯೊಳಗೆ. ಬೆಂಕಿಯನ್ನು ಮುಟ್ಟಿದರೆ ಸುಟ್ಟು ಹೋಗುವಂತೆ ಶಿವಯೋಗಿಯನ್ನು ಸ್ಪರ್ಶಿಸಿದರೆ ಆ ಪಾಪವು ಸುಟ್ಟು ನಾಶವಾಗುವುದು. Thank you for watching friends. Please subscribe my channel.